ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಳಿದು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರದ್ದು ಆಡಳಿತ ವೈಖರಿ ಯಾವ ರೀತಿ ಇದೆ ಅಂತ ಅವ್ರು ಮಂಡಿಸುವಂಥ 16 ಬಜೆಟ್ ತೋರಿಸುತ್ತೆ. ಕರ್ನಾಟಕ ರಾಜ್ಯದ ಆಡಳಿತ ಸುಭದ್ರವಾಗಿ ನಡಿಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಇನ್ನು ಮುಂದೆ 2.5 ವರ್ಷ ಏನು ಬರ್ತಾ ಇದೆ, ಆ 2.5 ವರ್ಷನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಇರಲಿ ಅಂತೇಳಿ ನಮ್ಮೆಲ್ಲರ ಒತ್ತಡ ಅಂತ. ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಈಗ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ? ನಮ್ಮ ಸಿದ್ದರಾಮಯ್ಯ ಸಾಹೇಬರು ತುಂಬಾ ಜನ ಶಾಸಕರಿಗೆ ಕೈಬಲ ಆಗಿದ್ರು. ಶಾಸಕರುಗಳು ಅವರು ಬಾಯಿಗೆ ಏನು ಮಡಿಕೊಂಡಿದ್ದಾರೆ, ಬೆಳ್ ಮಡಿಕೊಂಡಿದ್ದಾರೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರು ಬಂದು ಮುಂದೆ ಸಾಹೇಬ್ರ ಪರ ನಿಂತು ನಾವಿದ್ದೀವಿ, ನೀವು ಮುಂದೆ ಇನ್ನೂ 2 ವರ್ಷ ಕಂಟಿನ್ಯೂ ಆಗಿ ನೀವು ಅಂತ ಅವರು ಬಲ ಕೊಡ್ಬೋದಲ್ಲ. ಎಲ್ಲೋಗಿದ್ದಾರೆ ಶಾಸಕರುಗಳು? ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಗಂಟ ಬೇಕಿತ್ತ ಶಾಸಕರುಗಳು. ದಯವಿಟ್ಟು ಬಲ ಹಿಡಿದ್ರೆ ಮಾತ್ರ ಮುಂದಕ್ಕೆ 2 ವರ್ಷ ಕಂಟಿನ್ಯೂ ಆಗಿ ನಾಯಕ ಅಂತ ಏನಿದೆ ಎಲ್ಲರಿಗೂ ತುಂಬ ಒಳ್ಳೇದಾಗುತ್ತೆ. ತುಂಬ ಎಲ್ಲ ಜನಾಂಗದವರು ನೆಮ್ಮದಿಯಾಗಿರ್ತಾರೆ ಸರ್. ಸಿದ್ದರಾಮಯ್ಯನವ್ರು ಮುಂದುವರಿಬೇಕಾ ಇಲ್ಲ ಡಿ.ಕೆ. ಕೊಡಬೇಕಾ? ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಕೊಡಗಿನ ಜನರು ಏನು ಹೇಳ್ತಾರೆ ಅಂತೇಳಿ ಕೇಳ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರು ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡ್ದಿದ್ದೀನಿ, ಸೊ ಹಾಗಾಗಿ ನನಗೂ ಕೂಡ ನನ್ನ ಕೂಲಿಯನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಬಾರಿ ಕೇಳ್ತಾರೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ಒಂದು ಲೀಡ್ರು, ಅವರು ಒಂದು CM ಮೆಟೀರಿಯಲ್ ಅವರು. ಆದರೆ ಈಗ ಸಿದ್ದರಾಮಯ್ಯನವರು ಈಗ 5 ವರ್ಷ ನಡೆಸ್ತೀವಿ ಅಂತ ಹೇಳಿದರೆ ಇವರು ಸ್ವಲ್ಪ ಬಿಟ್ಕೊಡೋದು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯದು ಅಂತ ಅನಿಸುತ್ತೆ. ನೆಕ್ಸ್ಟ್ ಇದರಲ್ಲಿ ಅವರೇ CM ಆಗ್ತಾರೆ ಅಂತ ಹೇಳೋದು ಎಲ್ಲರಿಗೂ ತಿಳಿದ ವಿಷಯನೇ, ಅದು ಹಾಗೆ ಆಗ್ತಾರೆ ಅವರು. ನನ್ನ ವೈಯಕ್ತಿಕ ವಿಚಾರ CM ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯೋದು ಒಳ್ಳೆಯದು ಅಂತ. ಯಾಕೆಂದರೆ ನಾವು ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರುವಂಥ ಮುಖ್ಯಮಂತ್ರಿ ಅವರು. ಡಿ.ಕೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡಿದರೆ ತುಂಬ ಅನುಭವನೂ ಇದೆ, ಮತ್ತು ರಾಜ್ಯದಲ್ಲಿ ಅವರಂಥ ಮಾಸ್ ಲೀಡರ್ ಇನ್ನೊಬ್ಬ ಇಲ್ಲ. ಬಟ್ ಈಗ ಇಬ್ಬರು ನಡುವೆ ಎಲ್ಲ ಒಂದು ಕಡೆ ಅಧಿಕಾರದ ಹಂಚಿಕೆಗೆ ಒಪ್ಪಂದ ಆಗಿತ್ತು, ಹಾಗಾಗಿ ಬಿಟ್ಕೊಡ್ಬೇಕು ಅನ್ನೋಂಥ ಚರ್ಚೆ ನಡೀತಾ ಇದೆ. ಅಧಿಕಾರ ಹಂಚಿಕೆ ಆಗಿದ್ದರೆ, ಒಪ್ಪಂದ ಆಗಿದ್ದರೆ ಅದರ ಪ್ರಕಾರ ನಡೆಯೋದು ಅದು ಒಳ್ಳೆಯದೇ ಆ್ಯಕ್ಚುಲಿ. ಯಾಕಂದರೆ ಒಪ್ಪಂದ ಆಗಿರೋದ್ರಿಂದ ಅದರ ಪ್ರಕಾರ ಅವರು ನಡ್ಕೊಳ್ಬೇಕು ಅಂತ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅವ್ರಿಗೆ ಬಿಟ್ಟಿದ್ದು. ಡಿ.ಕೆ.ಶಿ ಅವರಿಗೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಿಟ್ಕೊಡ್ಬೇಕಾ ಅಥವಾ ಹೇಗೆ ಸರ್? ಸಿದ್ದರಾಮಯ್ಯನ ಮುಂದುವರಿಬೇಕಂತ ನನ್ನ ಅಭಿಪ್ರಾಯ ಸರ್. ಸಿದ್ದರಾಮಯ್ಯಗಿರಷ್ಟು ಅನುಭವ ಡಿ.ಕೆ.ಗೆ ಇಲ್ಲ. ಮತ್ತು ಈಗಿನ ಇದರ ಸಿಚುವೇಶನ್ ಸರ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಮುಂದುವರಿಸ್ಕೊಂಡು ಹೋದರೆ ಆ ಪಕ್ಷ ಉಳಿತದೆ. ಸೊ ಇವಿಷ್ಟು ಜನರ ಅಭಿಪ್ರಾಯ ಆಗಿರೋಂಥದ್ದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. CM ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರ ಅಥವಾ ಡಿ.ಕೆ. ಶಿವಕುಮಾರ್ CM ಆಗ್ತಾರ? ಈ ಸದ್ಯಕ್ಕೆ ಸಿದ್ದರಾಮಯ್ಯ CM ಆಗಿದ್ದಾರೆ. ಹೈಕಮಾಂಡ್ ಮಾತು ಕೊಟ್ಟಿದ್ದೆ ಡಿ.ಕೆ. ಶಿವಕುಮಾರ್ ಮಾಡಿದ್ರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅವ್ರಿಗೂ ಅವಕಾಶ ಕೊಟ್ಟರೆ ನಾವು ನಮ್ದೇನು ಅಭ್ಯಂತರ ಏನಿಲ್ಲ. ಚಿತ್ರದುರ್ಗದಲ್ಲಿ ಜನರು ಏನು ಹೇಳ್ತಾರೆ ಸರ್? ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಥವಾ ಡಿ.ಕೆ. CM ಆಗ್ಬೇಕಂತ ಇದೆ, ನಿಮ್ಮ ಅಭಿಪ್ರಾಯ ಏನು ಸರ್? ಡಿ.ಕೆ. ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಆಸೆ ಸರ್. ಈಗಿನ ಒಂದು ಸ್ಥಿತಿನಲ್ಲಿ ವರ್ಚಸ್ವಿ ನಾಯಕ ಇರಬೇಕು. ಡಿ.ಕೆ. ಸಾಹೇಬರಿಗೂ ಸಹ 2 ವರ್ಷದ ಅಧಿಕಾರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಐಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಬೇಡಿ. ಕುರ್ಚಿ ಕಿತ್ತಾಟದ ನಡುವೆ ಅಭಿವೃದ್ಧಿಗಳ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿದೆ ಅಂತ ನಮ್ಮ ಭಾವನೆ. ಕೊಪ್ಪಳದ ಜನರು ಏನು ಹೇಳ್ತಾರೆ ಅಂತ ನಾವೀಗ ಅವ್ರನ್ನ ಜನರಿಂದ ಕೇಳೋಣ. CM ಬದಲಾವಣೆ ಕುರಿತಾದ ಚರ್ಚೆಯನ್ನ ಈಗ ಆರಂಭ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ 1ನೇ ದಿವಸದಿಂದ ಆರಂಭ ಮಾಡಿದ್ದಾರೆ. ಅಭಿವೃದ್ಧಿ ಆಗುವಂಥ ಕೆಲಸ ಯಾರೇ CM ಆದರೂ ಮಾಡಬೇಕನ್ನೋದು ನಮ್ಮದು ಅಭಿಪ್ರಾಯ. ಇನ್ನೊಮ್ಮೆ ಎಲೆಕ್ಷನ್ ಮಾಡೋದು ಒಳ್ಳೆಯದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿಯ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. 2.5 ವರ್ಷ ಸಿದ್ದರಾಮಯ್ಯನವರಾದ್ರೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವ್ರು ಆಗ್ಬೇಕ್ರಿ, ಬಿಟ್ಟು ಕೊಡಬೇಕ್ರಿ. 2 ವರ್ಷ ಮಾಡಿದ್ದೆ ಜನಕ್ಕೆ, ಕರ್ನಾಟಕ ಜನಕ್ಕೆ ಏನು ಒಪ್ಪಿಗೆ ಆಗಲ್ಲ ಸರ್. ಚೇಂಜ್ ಆಗ್ತದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಕೊಡ್ಲಿ, ತಪ್ಪೇನಿದೆ ಸರ್. ಅವ್ರೇನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಆ ಟೈಮ್ ಅವಾಗ ಅದು ನಡ್ಕೋಬೇಕು. ಆಕ್ಚುಲಿ ಸಿದ್ದರಾಮಯ್ಯ ಸರ್ ಮೈಸೂರಲ್ಲಿ ಈ ಬಗ್ಗೆ ಏನಂತ ಮಾತಾಡ್ತಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಅನ್ಸುತ್ತಾ? CM ಸಿದ್ದರಾಮಯ್ಯನವರು ಅವರೇ ಮುಂದುವರೆದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಇಲ್ಲಾಂದ್ರೆ ಕರ್ನಾಟಕ ರಾಜಕಾರಣ ಅಸ್ತವ್ಯಸ್ತ ಆಗ್ತದೆ, ಗೊಂದಲ ಆಗ್ತದೆ. ಎಲ್ಲ ಸಮುದಾಯಗಳಿಗೂ ಒಂದು ಸವಲತ್ತು ಸಿಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ತಾವೇನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ರಾಜಕಾರಣ ಡಿಸ್ಟರ್ಬ್ ಆಗಬಾರ್ದು ಅಂದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ಬೇಕು. ಪಕ್ಷಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ತರಲಿಕ್ಕೆ ದುಡ್ದಿದ್ದಾರೆ ಅಂತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ಗಿಂತ ದುಡ್ದಿರೋರು ಇದ್ದಾರೆ ಅಂತ ಪಟ್ಟಿ ಬಹಳ ದೊಡ್ಡದಿದೆ. ತಪ್ಪಿಗೆ ಚೇಂಜ್ ಆಗಿ ಆದ್ರೆ ರಾಜಕೀಯದಲ್ಲೇ ಬದಲಾವಣೆಗಳ
ರೋಗನಗರಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಜನರು ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅನ್ನೋಂಥದ್ದನ್ನು ನಾವೀಗ ಕೇಳೋಣ. ಇವಾಗ ಯಾರು ಮುಖ್ಯಮಂತ್ರಿ ಆದರೂ ರಾಜ್ಯದ ಅಭಿವೃದ್ಧಿ ಮುಖ್ಯ, ಮತ್ತು ಯಾರೇ ಮುಖ್ಯಮಂತ್ರಿ ಆಗಲಿ ಅಕಸ್ಮಾತ್ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದೇ ಆಗಿದ್ದರೆ ಅವ್ರ ಮಾತಂತೆ ಅವ್ರು ನಡ್ಕೋಬೇಕು. ಸರ್ ತಾವೇನು ಹೇಳ್ತೀವಿ ಸರ್, ಇವತ್ತು ಭಾಳಷ್ಟು ತಿಕ್ಕಾಟ ನಡೀತದೆ ರಾಜ್ಯ ನಾಯಕತ್ವದ ಬಗ್ಗೆ, ಯಾರು ಆಗ್ಬೇಕಂತಾರೆ? ಇಲ್ಕ ಒಪ್ಪಂದ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು. ಸರ್ ಈ ರೀತಿ ಕಚ್ಚಾಡೋದ್ರಿಂದ ಎಲ್ಲ ಒಂದು ಕಡೆ ಅಭಿವೃದ್ಧಿ ಹಿನ್ನಡೆ ಉಂಟಾಗುತ್ತೆ, ಏನಂತಾರೆ? ಅಭಿವೃದ್ಧಿ ಹಿನ್ನಡೆ ಆಗ್ತಾಯಿದೆ. ಸಚಿವರಲ್ಲಿ ಅಸಮಾಧಾನ ಹೋಗೋದು, ಒಬ್ಬರೊಬ್ಬರು ಮಾರಿ ನೋಡೋಂಗಿಲ್ಲ, ಕಾರ್ಯಕರ್ತರಲ್ಲಿ ಗೊಂದಲ ಆಗೋದು, ಈ ರೀತಿ ಮನಸ್ತಾಪಗಳಾಗ್ತವೆ, ಅಭಿವೃದ್ಧಿ ಕುಂಠಿತ ಆಗ್ತೈತಿ. ಬಳ್ಳಾರಿಯ ಜನ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳಮನಿ. ಸರ್, CM ಬದಲಾವಣೆ ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟಿದ್ದು ವಿಚಾರ ಆಗ್ತದೆ. ಒಂದೇ ಪಕ್ಷ ಇರೋದ್ರಿಂದ ಯಾರು CM ಆದರೆ ಏನು ಬದಲಾವಣೆ ಅಂತೂ ಇರೋದಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದರೆ, ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಏನು ನಡೀತಾ ಇದೆ, ದೀನ ದಲಿತರ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಬಹುಪಾಲುವಾಗಿ ಸಮಾಧಾನಕವಾಗಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಬದಲಾವಣೆ ಅನ್ನೋದು ಅವಶ್ಯಕತೆ ಏನು ಇಲ್ಲಲ್ಲ. ಮೂಲ ಕಾಂಗ್ರೆಸ್ಸಿಗರಲ್ಲಿ ಅವರು ಡಿ ಕೆ ಶಿವಕುಮಾರ್ ಇವರು ಈ ಜನತಾ ದಳದಿಂದ ಓದುವಂಥ ಇವರು ಒಂದು ಚಾನ್ಸ್ ಬಿಟ್ಟು ಕೊಟ್ಟರು ಒಳ್ಳೇದಂತ ನಮ್ಮದು. ಸರ್ CM ಬದಲಾವಣೆ ಆಗಬೇಕು, ಯಾಕಂದರೆ ಬದಲಾವಣೆ ಜಗದ ನಿಯಮ. ಸರ್ ಆ CM ಸಿದ್ದರಾಮಯ್ಯ ನಾನೇ ಇರಬೇಕಂತ ಆದಾಗ ಉದಾಹರಣೆ, ಮತ್ತು DK ಶಿವಕುಮಾರ್ ಬೇಕಂತಾರ, ಮತ್ತು ಆಮೇಲೆ ನೆಕ್ಸ್ಟ್ ಪರಮೇಶ್ವರ್ ಬೇಕಂತಾರ, ಮತ್ತು ಜಾರಕಿಹೊಳಿ ಬೇಕಂತ ಎಷ್ಟು ಜನ CM ಮಾಡ್ತಾರೆ. ಇಲ್ಲಿದ್ದು ಒಂದೊಂದು ತಿಂಗಳು ಒಂದು ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಿರ್ತದೆ ಸರ್. ಮಧ್ಯ ಕರ್ನಾಟಕ ದಾವಣಗೆರೆಯ ಜನ ಏನು ಹೇಳ್ತಾರೆ, CM DCM ಮಧ್ಯೆ ನಡೀತಾರಂಥ ಕುರ್ಚಿ ಕಾಳಗದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂತ? ಈ ರಾಜ್ಯದ ರೈತರನ್ನ ಕಾಪಾಡ್ತೀವಿ, ಬಡವ್ರನ್ನ ಕಾಪಾಡ್ತೀವಿ, ಉದ್ಯಮಗಳನ್ನ ಕಾಪಾಡ್ತೀವಿ ಅಂತ ಬಂದಿರತಕ್ಕಂಥ ಸರ್ಕಾರ ಇವತ್ತು ಕುರ್ಚಿ ಕಾಲದಲ್ಲಿ ಮಗ್ನರಾಗಿ ಸತ್ತೋದಂಗೆ ಆಗ್ಬಿಡುತ್ತೆ. ಸರ್ಕಾರನ ಐತೆ ಇಲ್ಲ ಅನ್ನೋ ಮಟ್ಟಕ್ಕೆ ಐತಿ, ಸರ್ಕಾರ ಸತ್ತೋದಂಗೆ ಐತೆ. ಈಗ ರೈತರು ಎಲ್ಲೇ ಬಿದ್ದು ಎಲ್ಲೇ ಸಾಯ್ತಾರೆ, ಇಂಥ ಪರಿಶೀಲನೆ ಮಾಡೋರು ಇಲ್ಲೇನಲ್ಲ. ಇದನ್ನು ನನಗಬೇಕು, ನೀನಿಬೇಕು ಕುರ್ಚಿ ಅಷ್ಟೇ ಕಣ್ಣಿಗೆ ಕಾಣ್ತಾತೀವಿ, ರೈತರು ಬೆಳೆಯ ಕಣ್ಣಿಗೆ ಕಾಣಲ್ಲ ಇವರಿಗೆ ಅಂತ ನಾನು ಅದನ್ನು ಪ್ರಸ್ತಾಪ ಮಾಡ್ತೀನಿ ಸರ್ ಇವತ್ತು. ಸರ್, ಈಗ ಇವರಿಬ್ಬರು ಕಿತ್ತಾಟದ ಮಧ್ಯೆ ರಾಜ್ಯದ ಅಭಿವೃದ್ಧಿ ಮರೀಚಿಕೆ ಆಗ್ತಿದೆ ಅಂತ. ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಎಲ್ಲಾಗೈತೆ ಸರ್ ಅಭಿವೃದ್ಧಿ? ಹೋಗ್ರಿ ಸರ್, ರೋಡ್ಗಳಿಗೆ ಗುಂಡಿ ಮೊಣಕಾಲ ತನಕ ಗುಂಡಿ ಬಿದ್ದಿದ್ದಾವೆ, ಎಲ್ಲಿದ್ದಾವೆ ಸರ್? ಯಾವ ಅಭಿವೃದ್ಧಿ ಆಗಿದೆ ಸರ್? ಅಭಿವೃದ್ಧಿನೇ ಮಾಡಿಲ್ಲ ಸರ್. ಇಷ್ಟಪಡ್ತಂದ್ರೆ ಸರ್ಕಾರನ ಜನನೇ ಹೋದ್ರೆ ಸಾಕಾಗೈತೆ ಅನ್ನೋಂತ ಮಾತಾಡ್ತಾರೆ. CM ಸಿದ್ದರಾಮಯ್ಯನವರು ಮುಂದುವರಿಯೋದು ಬೇಡ, DK ಅವರು CM ಆಗೋದು ಬೇಡ, ಬೇರೆಯವ್ರು ಯಾರಾದರೂ ಮುಖ್ಯಮಂತ್ರಿ ಆಗಲಿ ಅಂತ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ತಮ್ಮ ಕೂಲಿಯನ್ನು ತಾವು ಕೇಳ್ತಾ ಇದ್ದಾರೆ, ನನಗೆ CM ಸ್ಥಾನ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ನಮ್ಮ ಸರ್ಕಾರದೊಳಗೆ DK ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಹಾಲ್ಟು ಒಂದು ಬ್ರೇನ್ ಇದ್ದಂಗೆ. ಈಗ ಇಷ್ಟು ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಹಾಲ್ಟಿನ ಕೆಲಸ ಮಾಡ್ರೆ, ಈಗ ಬ್ರೇನಿನ ಕೆಲಸ ಬಂದೈತಿ. ನಮ್ಮ DK ಸಾಹೇಬ್ರಿಗೆ ಕೊಡ್ಬೇಕಂತೇಳಿ ಒಂದು ಆಸೆ, ನಮಗೂ ಆಗ್ಬೇಕನ್ನೋ ಆಸೆ. DK ಶಿವಕುಮಾರ್ ಆದರೆ ಒಳ್ಳೇದಾಗಂತೀರಿ, ಯಾಕಂದ್ರೆ 2.5 ವರ್ಷ ಅವ್ರು ಮಾತಾಡ್ಯಾರ, 2 ವರ್ಷ ಬಿಟ್ಕೊಟ್ರೆ ಚಲೋ ರೀ. ಜನ ನಿಮ್ಗೆ 5 ವರ್ಷ ಸರ್ಕಾರ ಮಾಡ್ರಿ ಅಂತ ಆಶೀರ್ವಾದ ಮಾಡ್ಯಾರ ಹೊರತು ಕಚ್ಚಾಡಕ್ಕಲ್ಲ. ಆದ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಹೇಳಿಕೆ ಇಷ್ಟಪಡ್ತೀನಿ, DK ಶಿವರಿಗೆ ಹೇಳಿಕೆ ಇಷ್ಟಪಡ್ತೀನಿ. ನಾನು ಏನಿದ್ರು ರಾಜ್ಯದ ಬಗ್ಗೆ, ರಾಜ್ಯದ ಜನರ ಬಗ್ಗೆ ಚಿಂತನೆ ಮಾಡಿರಿ. CM ಮತ್ತು DCM ಮಧ್ಯೆ ಪರಮೇಶ್ವರ್ ಅವರು CM ಆಗಬೇಕು ಅಂದರೆ ದಲಿತ CM ಆಗಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ದಲಿತ ಕೂಗು ಭಾಳ ಇದ್ದುಬಿಟ್ಟಿದೆ. ನಮ್ಮ ಖರ್ಗೆ ಸಾಹೇಬರು ಸದಕ್ಕೆ ಬಂದು ಕುಂದಿರ್ಬೋದು. ಒಬ್ಬ ದಲಿತ ನಾಯಕ, ಪಾಪ ಅವರು ರಾಜಕೀಯ ಜೀವನ ಅದ್ರಾಗ ಹೋಗ್ಬಿಟ್ಟಿದೆ ಅವ್ರದ್ದು. ಆಶ್ಚರ್ಯಪಡಂಗಿಲ್ಲ, ಅವ್ರು CM ಆರಿಸ್ಪಡಂಗಿಲ್ಲ. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆದ್ರೆ ಆಶ್ಚರ್ಯಪಡಂಗಿಲ್ಲ. ಆದರೂ ಏನು ಹೇಳ್ತೀನಿ, ಒಂದೊಂದು ಹೇಳೋದು ಇವ್ರಿಗೆ ಕಾಂಗ್ರೆಸ್ನವ್ರಿಗೆ, ಕಚ್ಚಾಟ ಬಿಡ್ರಿ, ರಾಜ್ಯದ ಅಭಿವೃದ್ಧಿ ಮಾಡಿರಿ, ಜನರ ಸೇವೆ ಮಾಡಿರಿ. ಒಂದು ವೇಳೆ ಏನಾದರೂ ಇವರಿಬ್ಬರು ತಿಕ್ಕಾಟ ಹೀಗೆ ಮುಂದುವರೆದ್ರೆ ಸರ್ಕಾರ ಬಿದ್ದು ಹೋದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. DK ಶಿವಕುಮಾರ್ ಅವರು CM ಆಗಬೇಕು, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋಂಥ ಚರ್ಚೆ ಐತಿ. ಈಗ ತಮ್ಮ ಕುರ್ಚಕ್ಕೆ ತಾವು ಏನು ಬಡದಾಡಕತ್ತಾರ ಅವ್ರು ಅಷ್ಟೇ. ರೈತರ ಬಗ್ಗೆ ಏನಾದರೂ ವಿಚಾರ ಮಾಡ್ಯಾರ ಅವರು? ಈಗ ರೈತರೆಲ್ಲರೂ ಹೋರಾಟ ಮಾಡಕತ್ತಾರ. ಗೋವಿನ ಜೋಳದ ಬೆಳೆ, ಕಬ್ಬಿನ ಬೆಳೆ ಸಲುವಾಗಿ ಎಲ್ಲರೂ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಹೌದಾ? ಅದ್ರ ಬಗ್ಗೆ ಇವ್ರು ಕಾಳಜಿ ಮಾಡ್ತಾ ಇಲ್ಲ. ಈಗ ತಮ್ಮ ಕುರ್ಚೆಗಾಗಿ ಹೋರಾಡ್ತಾ ಇದಾರೆ ಹೊರತು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಇವರು. DK ಶಿವಕುಮಾರ್ ಅವರು CM ಆದ್ರೆ ಒಳ್ಳೆ ಆಡಳಿತ ಮಾಡ್ತಾರಂತ ಅನ್ನೋಂಥ ನಿರೀಕ್ಷೆ ಐತಿ. ಯಾರು ಕಂಡಾರ ಸ್ವಾಮಿ? ಎಂತೆಂಥ ರೀತಿರತ್ತ ಮಾರಾತ್ರಿ ಮಾಡ್ತೇವೆ ಅಂತ ಮಾಡ್ದಂಗೆ ಹೋಗ್ಯಾರ. ಈಗ ಯಾರು ಮುಂದಲ್ದು ಯಾರು ಕಾಣ್ತಾರ? ಅಲ್ಲಿ ಹೋಗಿ ಕಾಲು ಹಿಡಿತಾರೆ ಇವ್ರು. ಇವ್ರಿಗೇನು ದಮ್ಮಿಲ್ವಾ? ಆ ಥರ ಮಾಡ್ಕೊಂಡು ಹೋದ್ರೆ ಇವ್ರು ಸೀಟು ದಕ್ತಾವ, ಅದನ್ನು ಬಿಡ್ತಾರ. ಶಕ್ತಿ ಪ್ರದರ್ಶನ ಮಾಡ್ಬೇಕಂತ. ಯಾವ ಶಕ್ತಿ ಪ್ರದರ್ಶನ ಮಾಡ್ತಾರೆ? ಇವ್ರಿಗೆ ಗಡ್ಸಿದ್ರೆ ಇಲ್ಲೇ ಹೇಳ್ಬೇಕ. ಯಾರು ಉತ್ತಮ ಅಂತ ಅನ್ಸುತ್ತೆ ನಿಮಗೆ? DK ಹೆಂಗಂದ್ರೆ ಪಕ್ಷಕ್ಕಾಗಿ ದುರ್ದಾನ ಸಾಕಷ್ಟು, ಅದಕ್ಕೆ DK ಉತ್ತಮ. ಈ ಒಂದು ಗೊಂದಲ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಬಗೆಹರಿದು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ ಜಿಲ್ಲೆಯ ಜನರು ಆಗ್ರಹ ಮಾಡಿದ್ದಾರೆ. ಕೊಪ್ಪಳದ ಜನರು ಏನು ಹೇಳ್ತಾರೆ ಅಂತ ನಾವೀಗ ಅವ್ರನ್ನ ಜನರಿಂದ ಕೇಳೋಣ. ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಬಯಸ್ತಾ ಇದ್ದಾರೆ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಆಗ್ಬೇಕಂತೀರಾ, ಏನಂತೀರ ಅಂತ? ಅಧಿಕಾರ ಹಸ್ತಾಂತರ ಆಗೋದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ. ಅದು ಬಿಟ್ಟು ಬರೀ ಇವರು ಅಧಿಕಾರ ಹಸ್ತಾಂತರಕ್ಕೆ ಗುದ್ದಾಡ್ತಾ ಇದ್ದಾರೆ, ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಸುಮ್ಮನೆ ವಿಸರ್ಜನೆ ಮಾಡಿ ಇನ್ನೊಮ್ಮೆ
ಎಲೆಕ್ಷನ್ ಮಾಡೋದು ಒಳ್ಳೆಯದು. ಸಿದ್ದರಾಮಯ್ಯ ಅವರು ಎಂದು ಮುಖ್ಯಮಂತ್ರಿ ಆಗಿದ್ದಾರೆ ಅಂದಿನಿಂದ 2.5 ವರ್ಷ ಅಂತ ಹೇಳಿ ಜಗಜ್ಜಾಗಿರಾದಂಥ ವಿಷಯ. ಮಾನ್ಯ ಸಿದ್ದರಾಮಯ್ಯ ಅವರು ಮಾತುಗೊಮ್ಮೆ ಹೇಳ್ತಾರೆ, ನುಡಿದಿದಂತೆ ನಡೆದಿದ್ದೇವೆ, ನುಡಿದಿದಂತೆ ಒಂದು ಸಲ ಆದರೂ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಎಂಬ ಅಭಿಪ್ರಾಯ ಬಂದಿಲ್ಲ. ಈಗ ಆದರೆ ಅವರು ವಚನಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ. ಕಾಂಗ್ರೆಸ್ ಸರ್ಕಾರ ಬೇಡ ಅನಿಸುತ್ತೆ. ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಇರ್ತೇನೆ ಅಂತ ಹೇಳ್ತಾರೆ. ಏನಾಗಬೇಕಂತೀರಿ? ನಮಗೂ ಬದಲಾಗಬೇಕನ್ನೋ ಆಸೆ ಇದೆ. ಮುಖ್ಯಮಂತ್ರಿಗಳು ಚೇಂಜ್ ಆಗಬೇಕು ಅಷ್ಟೇ ಸರ್. ಒಂದು ಕಡೆ ಇದೆಲ್ಲ ಬೆಳವಣಿಗೆ ಗಮನಿಸಿದ್ರೆ ಅಭಿವೃದ್ಧಿ ಕುಂಠಿತ ಆಗ್ತದನ್ನೋ ಮಾತುಗಳು ಒಂದಿಷ್ಟು ಶಾಸಕರಿಂದನೇ ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲ ಬೆಳವಣಿಗೆ ನೋಡಿದರೆ ನಿಮಗೆ ಏನು ಅನಿಸುತ್ತೆ? ಅಭಿವೃದ್ಧಿ ಕುಂಠಿತ ಅನ್ನುವಂಥ ಮಾತನ್ನು ಒಪ್ಪಲ್ಲ, ಒಂದನೇದು. ಎರಡನೇದು, CM ಬದಲಾವಣೆ ಕುರಿತಾದ ಚರ್ಚೆಯನ್ನು ಈಗ ಆರಂಭ ಮಾಡಿಲ್ಲ. 1ನೇ ದಿವಸ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ 1ನೇ ದಿವಸದಿಂದ ಆರಂಭ ಮಾಡಿದ್ದಾರೆ. ಅದೊಂದು ಹಿಡನ್ ಅಜೆಂಡಾ ಇದೆ, ಒಂದು ವ್ಯವಸ್ಥಿತೆ. ಆ ವ್ಯವಸ್ಥೆ ಒಳಗಡೆ ಈ ಚರ್ಚೆ ಮಾಡಿ 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 ಜನರಿಗೆ ಏನೂ ಮಾಡಿಲ್ಲ ಅಂತೇಳ್ಬಿಟ್ಟು ಹೇಳೋಕ್ಕೆ ಹೊರಟಿದ್ದಾರೆ. ಈಗ 2.5 ವರ್ಷದಿಂದ ಏನು ಬೆಳವಣಿಗೆ ಆಗೇ ಇಲ್ಲ. ಬರೀ ಗ್ಯಾರಂಟಿ ಅಂತೇಳಿ ಬರೀ ತಮ್ಮ ಇದರಲ್ಲಿ ತಾವು ಕುಂತ್ಬಿಟ್ರು. ಆಮೇಲಿಂದ ಈಗ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕಂತೇಳಿ ತಮ್ಮಲ್ಲೇ ಹೊಂಟಿದೆ. ಮುಖ್ಯಮಂತ್ರಿ ಬದಲಾವಣೆಗೆ ಅದು ಸೂಕ್ತ ಅಂತ ಹೇಳ್ತೀವಿ. CM ಬದಲಾವಣೆ ಆದ್ರೂ ಸಹ ಇಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಕುಂಠಿತ ಕೊರತೆ ಇದೆ. ಹಾಗಾಗಿ ಯಾರೇ ಆದ್ರೂ ಸಹ ನಮಗೆ ಒಪ್ಪಿಗೆ ಇದೆ. ಅಭಿವೃದ್ಧಿ ಆಗುವಂಥ ಕೆಲಸ ಯಾರೇ CM ಆದರೂ ಮಾಡಬೇಕನ್ನೋದು ನಮ್ಮದು ಅಭಿಪ್ರಾಯ. ಇದಿಷ್ಟು ಕೊಪ್ಪಳ ಜನರ ಮಾತು. ರಾಯಚೂರಿನ ಜನರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ CM ಸಿದ್ದರಾಮಯ್ಯ ಮುಂದುವರಿಬೇಕಾ ಅಥವಾ ಇನ್ಯಾರಾದರೂ CM ಆಗಬೇಕಾ? CM ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಸರ್. DK ಶಿವಕುಮಾರ್ ಅವರ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆಯಲ್ಲ, ಇದರಿಂದ ರಾಜ್ಯದ ಅಭಿವೃದ್ಧಿ ಏನಾದರೂ ಮರೀಚಿಕೆ ಆಗಿದೆ ಹೇಗೆ? ಸರ್, ರಾಜ್ಯದ ಅಭಿವೃದ್ಧಿ ಆಗಬೇಕಂದ್ರೆ ಇವ್ರು ಕುರ್ಚಿ ಸಲಾಗೆ ಇವ್ರಿಗೆ ಗುದ್ದಾಡ್ಕೊಂತ ಕುಂತ್ರೆ ಸರ್ ರಾಜ್ಯದ ಅಭಿವೃದ್ಧಿ ಹೆಂಗಾಗುತ್ತೆ ರೀ? ಹಂಗಾಗಿ ಎಲ್ಲ ಕಡೆ ಅಸ್ತವ್ಯಸ್ತ ಇರುತ್ತೆ ಸರ್. ನಮ್ಮ ಈಗ ದಿನ ಕೂಲಿ ಕಾರ್ಮಿಕರು ದುಡಿದ್ರೆ ಬರುತ್ತೆ ಸರ್, ಇವ್ರು ನೋಡ್ಕೊಂಡು ಕುಂತ್ರೆ ಯಾರಿಗೆ ಬರುತ್ತೆ ಸರ್ ಅಲ್ಲಿ? ಅದಕ್ಕಾಗಿ ಯಾವ ಸರ್ಕಾರನ ಬರಲಿ ಸರ್, ಎಲ್ಲ ವ್ಯವಸ್ಥೆಗಳು ಸರಿಗೆ ಮಾಡಬೇಕು, ಎಲ್ಲ ನೋಡ್ಕೋಬೇಕಂತೇಳಿ ನಾನು ಹೇಳೋದು ಸರ್. ಸರ್, ಈಗ ನಾಯಕತ್ವ ಬದಲಾವಣೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ, ಏನು ಹೇಳ್ತೀರಾ? ನಾಯಕತ್ವ ಬದಲಾವಣೆ ಅಂದರೆ ಸರ, ಈಗ ಯಾರು ಸುಗಮವಾಗಿ ಸರ್ಕಾರ ನಿರ್ವಹಿಸ್ಕೊಂಡು ಹೋಗ್ಬೇಕು, ಎಲ್ಲ ರೀತಿಯಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಅವರಾಗಿ ಮುಂದುವರಿಬೋದು ಸರ್. ಈಗ DK ಶಿವಕುಮಾರ್ CM ಆಗಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿಬೇಕಾ? ಇದು ಅವ್ರ ಪಕ್ಷದ ವಿಚಾರ, ಅದು ಅವ್ರ ಹೈಕಮಾಂಡ್ ಅವ್ರ ಪಕ್ಷದ ಒಳಗಡೆ ಆಂತರಿಕ ವಿಚಾರನ ಇವತ್ತು ಬಹಿರಂಗ ಮಾಡ್ತಾ ಇದ್ದಾರೆ. ಇದನ್ನು ಇಡೀ ಬರೀ ಅದೇ ಇವತ್ತು ಮಾಧ್ಯಮಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಆಗಬೇಕಾಗಿರೋ ಚರ್ಚೆ ಆಗಬೇಕಾಗಿರೋ ವಿಚಾರ ಏನಂದರೆ ಇವತ್ತು ಅಭಿವೃದ್ಧಿ ಕೆಲಸಗಳಾಗಬೇಕು. ಇವತ್ತು ಕನಿಷ್ಠ ವೇತನ ಹೆಚ್ಚಳ ಮಾಡ್ತು ಅಂತೇಳಿ ಆಲ್ರೆಡಿ ಅಧಿಸೂಚನೆ ಹೊರಡಿಸಿದ್ದಾರೆ, ಅದು ಜಾರಿ ಆಗಬೇಕು. ಹೊರಗುತ್ತಿಗೆ ಪದ್ಧತಿ ತೆಗೆದುಹಾಕಿ ಕಾಯಂ ಮಾಡ್ಕೋಬೇಕು ಕಾರ್ಮಿಕರನ್ನ. ಇದು ಇವತ್ತಿನ ಪ್ರಸ್ತುತ ದಿನಮಾನದ ಸಮಸ್ಯೆಗಳು. ಇವರು ಕುರ್ಚಿ ಕಾದಾಟದಲ್ಲಿ ಜನಸಾಮಾನ್ಯರಿಗೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಮಟ್ಟಕ್ಕಾಗಬಾರ್ದು. ಅದು ಅವರ ಆಂತರಿಕ ಪಕ್ಷದ ವಿಚಾರ, ಅದು ಅವ್ರು ಕೂತ್ಕೊಂಡು ಬಗೆಹರಿಸ್ಕೋಬೇಕಂತ ನನಗನ್ಸುತ್ತೆ. ಓಕೆ, ಇದಿಷ್ಟು ರಾಯಚೂರು ಜನರು ಹೇಳುವಂಥ ಮಾತು. ಸಿದ್ದರಾಮಯ್ಯನವರು ಬದಲಾಗಬೇಕು ಅಂತ ಒಂದು ಗುಂಪು, ಬದಲಾಗಬಾರ್ದು ಮತ್ತೊಂದು ಗುಂಪು, ಇನ್ನೊಂದು ಗುಂಪು ಖರ್ಗೆ ಅವರು ಆಗಬೇಕು ಅನ್ನೋದು. ನಿಜವಾಗ್ಲೂ ಸಿದ್ದರಾಮಯ್ಯ ಚೇಂಜ್ ಆಗಬೇಕಾ? CM ಚೇಂಜ್ ಆಗಬೇಕಂತ ಅನಿವಾರ್ಯತೆ ಏನಾದರೂ ಇದೆಯಾ ರಾಜ್ಯದಲ್ಲಿ? ಏನು ಅವಶ್ಯಕತೆ ಇಲ್ಲ. ಇದು ಇಸ್ ಮಾಸ್ ಲೀಡರ್. ಅವನು ಹೆಗಡೆ ನಂತರ ಸೆಕೆಂಡ್ ಮಾಸ್ ಲೀಡರ್ ಇವರು ಸಿದ್ದರಾಮಯ್ಯ ಸಾಹೇಬರು. ಬಟ್ ಒನ್ ಟೈಮ್ ಬದಲಾವಣೆ ಆದರೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳ್ತದೆ. CM ಚೇಂಜ್ ಆಗಬೇಕಾ? ಚೇಂಜ್ ಆದರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಏನಾಗಬೇಕಂತೀರಿ ಸರ್? ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆನೇ ಹೆಚ್ಚು ಸುದ್ದಿ ನಡೆದ ಚರ್ಚೆ. ಅಭಿವೃದ್ಧಿ ವಿಷಯದ ಸಂಪೂರ್ಣ ಕುಂಠಿತಗೊಳ್ಳುತ್ತದೆ. ಇವತ್ತು ಕಳೆದ 5-6 ವರ್ಷ ಆಯ್ತು ಯಾವುದೇ ನೇಮಕಾತಿ ಇಲ್ಲ. ಮುಖ್ಯಮಂತ್ರಿ ಯಾರಾದರೇನು ಇವತ್ತು ಅಭಿವೃದ್ಧಿ ಅನ್ನೋದೇ ಕುಂಠಿತ ಆಗ್ತದೆ. ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಅವರು ಮುಖ್ಯಮಂತ್ರಿ ಬದಲಾವಣೆ ಅವರ ಆಂತರಿಕ ವಿಚಾರ. ಸೊ ಇವತ್ತು ಜನಪರವಾದಂಥ ಯೋಜನೆಗಳು ಯಾವುದು ನೆನೆಗುದ್ದಿ ಬಿದ್ದಾವ ಆ ಯೋಜನೆಗಳಿಗೆ ಚುರುಕು ಮೂಡಿಸ್ಬೇಕು ಅಂತ ಕೇಳ್ತೇನೆ. ಇಲ್ಲ, ಆ್ಯಕ್ಚುಲಿ ಕರ್ನಾಟಕ ಏನದಲ್ಲ ನಮ್ಮ ರಾಜ್ಯ ಬಲಿಪಶು ಆಗ್ತದೆ. ಹೇಗಂದ್ರೆ ಇದು ಗಂಡ ಹೆಂಡರ ನಡು ಕೂಸು ಗಾಶ ಆಯ್ತಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ಬರ್ತದೆ. ಪಂಚಭಾಗ್ಯ ತಂದ್ರೆ ಅವರು ಮೊನ್ನೆ ಇಲೆಕ್ಷನ್ದಾಗ ವಿನ್ ಆಗ್ಬೇಕಂದ್ರೆ ಏನು ಜನರು ಆಮೇಶ್ ಒಡ್ಡಿ ಒಂದು ಪಂಚಭಾಗ್ಯ ತಂದರು, ಅದನ್ನೇ ಅವರು ನಿಭಾಯಿಸೋಕ್ಕಾಗವಲ್ದು. ಈಗ ಚೀಫ್ ಮಿನಿಸ್ಟರ್ ಬದಲಾದ್ರೆ ಅಂದ್ರೆ ಇನ್ನಷ್ಟು ಅದು ಅಧೋಗತಿಗೆ ಹೋಗ್ತದೆ. ನಿಮಗೇನು ಸರ್, DK ಶಿವಕುಮಾರ್ CM ಆಗ್ತಾರಂತ ಅನಿಸುತ್ತೆ ಅಥವಾ ಇವರು ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಅನಿಸುತ್ತೆ ಸರ್? ಎಲ್ಲ ಬೆಳವಣಿಗೆ ನೋಡಿದ್ರೆ ಈ ಬೆಳವಣಿಗೆ ನೋಡಿದ್ರೆ ಇವರು ಸಿದ್ದರಾಮಯ್ಯನವ್ರು ತಾವು ಮುಖ್ಯಮಂತ್ರಿ ಆಗೋ ಹೊತ್ನಾಗ ಅವ್ರಿಗೆ ಮಾತು ಏನು ಕೊಟ್ಟಾರ ಅನ್ನೋದು ಬೇಕಲ್ರಿ. ಅವ್ರಿಗೆ ಮಾತು ಕೊಟ್ಟಿದ್ರಂದ್ರೆ ಇವರು ಇಲ್ಲ ನಾವು ನಿಮ್ಗೆ ಅರ್ಧ ವರ್ಷ ನಾವು 2.5 ವರ್ಷ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ಮಾತಿನ ಪ್ರಕಾರ ನಡ್ಕೋಬೇಕಂತ ನಾನು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅದಾನ, ಅವ್ರವ್ರೊಳಗೆ ಮಾತಾಡಿದ ಮಾತಿಗೆ ಅವ್ರು ನಡ್ಕೊಳ್ಳಿಕ್ಕೆ ಅದಕ್ಕೆ ಇದನ್ನು ಮಾಡ್ಕೊಳ್ಳಿಕ್ಕಂದ್ರೆ ಬದ್ಧತೆ ಇರಲಿಲ್ಲ ಅಂದ್ರೆ ರಾಜ್ಯದ ಏಳಿಗೆ ಹೆಂಗೆ ನೋಡ್ತಾರೆ ಇವರು? ಕನ್ನಡ ನಾಡಲ್ಲಿ ನೋಡ್ರಿ, ಈಗ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ,
ಈಗ ನಾವು ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ಮಾಡ್ತಾಯಿದ್ರೆ ಏನೇನು ಆಗಾಕತ್ತೈತೆ ರಾಜ್ಯದೊಳಗೆ ನೋಡ್ಲಾರ ತಮ್ಮೊಳಗೆ ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತಿಲ್ಲ. ಇನ್ನು ರಾಜ್ಯದ ಪರಿಸ್ಥಿತಿ ಏನು ನೋಡಿ, ಇದು ಜಗಳ ಮಾಡ್ತಾ ಇರೋದು, ಹೊಡೆದಾಡ್ತಾ ಇರೋದು ಏನಿದೆಯಲ್ಲ, ಇದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಜನ. ಜನರಿಗೆ ಯಾವುದೇ ಪರಿಹಾರ ಇಲ್ಲ. ಇವತ್ತು ರೈತರು ಸಾಯ್ತಾ ಇದ್ದಾರೆ, ಪರಿಹಾರ ಇಲ್ಲ. ಕಬ್ಬು ಬೆಳೆಗಾರರಿಗೆ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ. ಈ ಕಡೆ ವಿದ್ಯಾರ್ಥಿಗಳಿಗೆ ಬೀದಿ ಪಾಲಾಗಿದ್ದಾರೆ, ಉದ್ಯೋಗಗಳಿಲ್ಲ, ಖಾಲಿ ಹುದ್ದೆ ಭರ್ತಿ ಮಾಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳು 40,000 ಶಾಲೆಗಳು ಮುಚ್ಚಿಸ್ತಾ ಇದ್ದಾರೆ. ಆಮೇಲೆ ದಿನಗೂಲಿ ನೌಕರರಿಗೆ ಪೇಮೆಂಟ್ ಇಲ್ಲ. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂದರು, ಇವತ್ತಿನ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಥ 108 ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ. ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕಾಯಿತು, ಕೊಡ್ತೀವಿ ಅಂತೇಳಿ ಎಲ್ಲ ಹಕ್ಕುಪತ್ರ 8 ಲಕ್ಷ ಹಕ್ಕುಪತ್ರ ರದ್ದುಗೊಳಿಸಿದ್ದಾರೆ. ಇಂಥ ಜನಂಥ ಸಮಸ್ಯೆಗಳೇನಿದೆ ಇದ್ರ ಕಡೆ ಗಮನ ಹಾಕುವ ಬದಲು ಇವತ್ತು ಕುರ್ಚಿ ಕಡೆ ಗಮನ ಹಾಕ್ತಾ ಇದ್ದಾರಲ್ಲ. ಕುರ್ಚಿ ಯಾರಾಗಬೇಕು? ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದಲ್ಲಿ ಕುರ್ಚಿ ಯಾರಿಗೆ ಸಿಗಬೇಕಂದ್ರೆ ಬಹುಸಂಖ್ಯಾತ MLAಗಳು ಯಾರನ್ನ ಸಪೋರ್ಟ್ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆಗಬೇಕು. ಇಲ್ಲಿವರೆಗೆ ದಲಿತರು CM ಆಗಿಲ್ಲ ಅಂತಕ್ಕಂಥ ಮಾತುಗಳಿದ್ದಾವೆ. ನಮ್ಮಲ್ಲಿ ದಲಿತ ಶಾಸಕರಲ್ಲಿ ಕೂಡ ಸಾಕಷ್ಟು ಸಮರ್ಥರಿದ್ದಾರೆ. ಇವತ್ತು ಮುಖ್ಯಮಂತ್ರಿಯಾಗಿ ಮಾತನಾಡುವಂಥದ್ದಾಗಲಿ, ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ನಡೆಸುವಂಥದ್ದಕ್ಕೆ ಸಾಕಷ್ಟು ಸಮರ್ಥರಿದ್ದಾರೆ. ಖರ್ಗೆ ಅಂತ ಮಹಾನ್ ನಾಯಕರಿದ್ದಾರೆ, G. ಪರಮೇಶ್ವರ್ ಇದ್ದಾರೆ, ಬೇರೆ ಇದ್ದಾರೆ. ಬಟ್ ಅದನ್ನು ಮಾಡ್ಬೋದು ಅಂತ ಸಾಕಷ್ಟು ನಾಯಕರಿದ್ದಾರೆ. ಇವರಿಬ್ಬರ ನಡುವೆ ದಲಿತರು ಇವತ್ತುವರೆಗೂ ಇಷ್ಟು ವರ್ಷ ಸ್ವತಂತ್ರ ಬಂದ ನಂತರ ದಲಿತರು ಒಬ್ಬರು ಮುಖ್ಯಮಂತ್ರಿ ಆಗಿಲ್ಲ. ಯಾರಾದರೂ ಆಗಲಿ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮಾತುಗಳು ಇಲ್ಲಿ ಕೇಳಲಿಕ್ಕೆ ಸಿಗ್ತಾ ಇರಬಹುದು. ಶಿವಮೊಗ್ಗದ ನಾಗರಿಕರನ್ನ ಮತ್ತು ವಿವಿಧ ಸಂಘಟನೆ ಪಕ್ಷಗಳ ಪ್ರಮುಖರು ಕೂಡ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ DK ಶಿವಕುಮಾರ್ ಅವರು CM ಆಗಬೇಕಾ ಅಥವಾ ಸಿದ್ದರಾಮಯ್ಯವರ ಮುಂದುವರಿಬೇಕಾ ಅನ್ನೋ ಚರ್ಚೆಗೆ ಏನು ಹೇಳ್ತೀವಿ? ಸರ್, DK ಶಿವಕುಮಾರ್ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ತಳಾಂತರದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಸಂಚಲನ ಮಾಡುತ್ತೆ. ಯಾಕೆ ಅಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿರುತ್ತೆ. ಉದಾಹರಣೆಯಾಗಿ ಗುಜರಾತು, ಅಹಮದ್ ಪಟೇಲ್ನ MP ಮಾಡಬೇಕಾದ್ರೆ ಅವರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಪಕ್ಷಕ್ಕೋಸ್ಕರ ಅವರು ಪರವಾಗಿ ನಿಂತು ಅಹಮದ್ ಪಟೇಲ್ ಅವ್ರನ್ನ MP ಮಾಡಿದ್ರು. ಇಷ್ಟೆಲ್ಲ ಇದೆ, ಇನ್ನೂ ಏನು ಮಾಡ್ಬೇಕು ಸರ್ ಈ ಪಕ್ಷಕ್ಕೋಸ್ಕರ ಇವರು? ರಾಜ್ಯ ರಾಜಕಾರಣದ ಅಧಿಕಾರ ಹಂಚಿಕೆ, ಈ ಕಿತ್ತಾಟದ ಬಗ್ಗೆ ನೀವೇನು ಹೇಳ್ತೀವಿ? ಈಗ DKಶಿ ಆಗಬೇಕು, ಸಿದ್ದರಾಮಯ್ಯ ಆಗೋಬೇಕು. ಮುಂಚೆ ನಮ್ಮ ಪ್ರಶ್ನೆ ಒಂದೇ, ಕಾಂಗ್ರೆಸ್ ಬೇಕಾನ್ನೋದು ನಮ್ಮದು ಪ್ರಶ್ನೆ. ಯಾಕಂತಂದರೆ 2.5 ವರ್ಷದ ಕೆಳಗಡೆ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು. ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅವತ್ತೇ 15 ದಿವಸ ಕಿತ್ತಾಟ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿವಸದಿಂದನೂ ಇದೊಂಥರ ICUನಲ್ಲಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ, ಯಾವುದೂ ಇಲ್ಲ. ನಮ್ಮ ನಿಲುವು ಇಷ್ಟು ಭಾಳ ಸ್ಪಷ್ಟವಾಗಿದೆ. ನೀವು ಮುಖ್ಯಮಂತ್ರಿ ಯಾರಾದರೂ ಆಗ್ರಿ, ಈ ರಾಜ್ಯದ ನಿಮ್ಮ ಇಬ್ಬರ ಜಗಳದಲ್ಲಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ರಾಜ್ಯದ ಜನದ ಬಗ್ಗೆ ಗಮನಿಸಿ. DK ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದ ಹಾಗೆ ಇನ್ನೂ 5-6 ಜನ ಇದ್ದಾರೆ. ಅವರಿಬ್ಬರೇ ಆಗ್ಬೇಕು, ಅವರಲ್ಲಿ ಇನ್ನೂ ಬಿಟ್ಟು ಬೇರೆ ಯಾರು ಆಗ್ಬೇಕು? ಈಗ ಅರ್ಹತೆ ಯಾರಿರುತ್ತೋ ಅವ್ರಿಗೆ ಹಾಕ್ತಾರೆ. ಇನ್ನೊಂದು ಏನಾಗಿದೆ ಪ್ರಮುಖವಾಗಿ ಅಂದರೆ, ರಾಜ್ಯದಲ್ಲಿ ಇವಾಗ ಅಧಿಕಾರಿಗಳು ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಪೊಲಿಟಿಕಲ್ ಒಂದು ಸೈಡು ಗೇಮ್ ಆಗ್ತಾಯಿದ್ರೆ, ಇನ್ನೊಂದು ಅಧಿಕಾರಿಗಳದೊಂದು ಗೇಮ್ ಆಗ್ತಾಯಿದೆ. ಮತ್ತು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗಿದೆ. ಇದಕ್ಕೆ ಒಂದು ಇತಿಶ್ರೀ ಆಡಬೇಕು, ಇದಕ್ಕೊಂದು ಎಂಡ್ ತರಬೇಕು ಅಂತೇಳಿ ನಾವು ಕೇಳ್ಕೊತೀವಿ. CM ಕುರ್ಚಿಗಾಗಿ ಏನು ಕಿತ್ತಾಟ ನಡೀತಾ ಇದ್ದಾರೆ, ಇದರಲ್ಲೂ ಜಾತಿ ಹುಡುಕ್ತಾ ಇದ್ದಾರೆ ಅವರು. ಇಷ್ಟು ದಿವಸ ಅಹಿಂದ ನಾಯಕರು ನಮಗೆ ಬೇಕು ಅಂತ ಅಂದರು. ಅಹಿಂದ ನಾಯಕರು ಆದಮೇಲೆ ಈಗ ನಮ್ಮ ಒಕ್ಕಲಿಗರಿಗೆ ನ್ಯಾಯ ದೊರಕಬೇಕು, ಒಕ್ಕಲಿಗರಿಗೆ CM ಆಗಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅರ್ಹತೆ ನೋಡ್ತಾ ಇಲ್ಲ ಇವರು. CM ಕ್ಯಾಂಡಿಡೇಟ್ನ ಯಾರು ಅರ್ಹತೆ ಬೇಕೋ ಆ ಅರ್ಹತೆ ನೋಡ್ತಾ ಇಲ್ಲ, ಜಾತಿ ಮುಖಾಂತರ CM ಆಗಬೇಕೇನು? ಸೊ ನಾವು ಈಗ ಸಿದ್ದರಾಮಯ್ಯನರೇ ಆಗಲಿ, DKಶಿನರೇ ಆಗಲಿ, ಹಂಗೂ ವಿಶೇಷವಾಗಿ ಯೋಚನೆ ಮಾಡಬೇಕು ಅಂದಾದ್ರೆ ಇವ್ರು ಇನ್ನೂ 2.5 ವರ್ಷ ಆಡಳಿತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ದಕ್ಷ ಮಹಿಳೆಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಈ ಒಂದು ವ್ಯವಸ್ಥೆಯಲ್ಲಿ ನಾನು ನಿಜ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅನ್ಯಾಯ ಆಗಿರೋದು ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅವತ್ತು ಅಧಿಕಾರಕ್ಕೆ ತಂದರು, ಅವತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಅದೇ ರೀತಿ ಪರಮೇಶ್ವರ್ ಸಾಹೇಬರು ಅವತ್ತು ಪಕ್ಷ ಅಧಿಕಾರಕ್ಕೆ ತಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಹಾಗಾಗಿ ಅಂಥ ಹಿರಿಕರಿಗೆ ಮತ್ತು ಯಾರು ಏನವರ ಒಂದು ಯೌವನದಿಂದ ಈ ಪಕ್ಷದಲ್ಲಿದ್ದಾರೆ ಅಂಥವ್ರಿಗೆ ಫಸ್ಟ್ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕುರ್ಚಿ ಕಿತ್ತಾಟದ ಬಗ್ಗೆ ಶಿವಮೊಗ್ಗದ ನಾಗರಿಕರು ಈ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಂಪಸ್ನ ಅತಿಥಿ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.